ಈಗಾಗಲೇ ಏನಂತಂದರೆ ವಾಘಾ ಗಡಿ ತೆರೆಯೋದಕ್ಕೆ ಪಾಕಿಸ್ತಾನ ಕೊನೆಗೂ ಕೂಡ ಒಪ್ಪಿದಂತಹ ಒಪ್ಪಿದೆ. ಮೊನ್ನೆ ಅಷ್ಟೇ ತನ್ನ ಅಂದರೆ ವಾಘಾ ಬಾರ್ಡ್ರಲ್ಲಿ ಭಾರತದಲ್ಲಿ ಇದ್ದಂತಹ ಪಾಕಿಸ್ತಾನಿ ಪ್ರಜೆಗಳು ತಮ್ಮ ಊರಿಗೆ ಹೋಗಬೇಕು ಅನ್ನುವಂತಹ ಆದೇಶವನ್ನು ಭಾರತ ಕೊಡುತ್ತೆ. ಭಾರತದಲ್ಲಿ ಇದ್ದಂತಹ ಪ್ರಜೆಗಳು ಪಾಕಿಸ್ತಾನದ ಗಡಿಯಲ್ಲಿ ಹೋಗಿ ನಿಂತ್ಕೊಂಡು ಬಿಡ್ತಾರೆ. ನಮ್ಮನ್ನು ಹೊರಗೆ ಹಾಕಿದಾರಪ್ಪ ಭಾರತದವರು, ನಮ್ಮ ಊರಿಗೆ ಬಿಡಪ್ಪ ಅಂತಂದರೆ ಪಾಕಿಸ್ತಾನ ಗಡಿಯನ್ನು ಬಂದ್ ಮಾಡಿಬಿಟ್ಟಿತ್ತು. ಇದೇ ನವಾಜ್ ಶರೀಫ್ ಸರ್ಕಾರ. ಯಾರು ಕೂಡ ಬೇರೆ ದೇಶದಲ್ಲಿ ಭಾರತದಲ್ಲಿ ಇರುವಂತಹ ಯಾವುದೇ ಪ್ರಜೆಗಳು ಪಾಕಿಸ್ತಾನಕ್ಕೆ ಬರಬೇಡಿ ಅಂತ ಏನಂತಂದರೆ ಒಂದು ರೂಲ್ಸನ್ನು ಮಾಡಿತ್ತು. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಭಾರತದ ವೀಸಾ ಸ್ಥಗಿತ ನಿಯಮದ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಸಿಲುಕಿದ್ದಂತಹ ತನ್ನ ನಾಗರಿಕರು ವಾಘಾ ಗಡಿಯ ಮೂಲಕ ತವರಿಗೆ ಮರಳುವುದಕ್ಕೆ ಅವಕಾಶ ನೀಡಿರುವುದಾಗಿ ಪಾಕಿಸ್ತಾನ ಘೋಷಣೆ ಮಾಡಿದೆ. 70ಕ್ಕೂ ಹೆಚ್ಚು ಪಾಕ್ ಪ್ರಜೆಗಳು ಗುರುವಾರ ಅಟ್ಟಾರಿ ವಾಘಾ ಗಡಿಯ ಮೂಲಕ ಪಾಕ್ಗೆ ತೆರಳುವುದಕ್ಕೆ ಆಗಮಿಸಿದ್ರು. ಆದರೆ ಪಾಕ್ ಗಡಿ ಬಾಗಿಲನ್ನು ಮುಚ್ಚಿದ್ರಿಂದ ಅವರೆಲ್ಲ 24 ಗಂಟೆಗಳ ಕಾಲ ಅಲ್ಲೇ ವಾಘಾ ಗಡಿಯಲ್ಲೇ ಅಟ್ಟಾರಿ ಗಡಿಯಲ್ಲೇ ಕೂತ್ಕೊಂಡಿದ್ರು. ತನ್ನ ಪ್ರಜೆಗಳನ್ನೇ ಒಳಗಡೆ ಕರ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇದೆಂಥ ಪಾಕಿಸ್ತಾನದ ದೇಶ ಅಂತೀನಿ ನಾನು. ತನ್ನ ಪ್ರಜೆಗಳು ಮಳೆ ಗಾಳಿ ಬಿಸಿಲೆನ್ನದೆ ತನ್ನ ಪ್ರಜೆಗಳು ಅಲ್ಲಿ ಸಾಯ್ತಾ ಇದ್ದಾರೆ. ಇದೇ 70ಕ್ಕೂ ಹೆಚ್ಚು ಭಾರತದಲ್ಲಿ ಇದ್ದಂತಹ ಪಾಕಿಸ್ತಾನಿ ಪ್ರಜೆಗಳು ತಮ್ಮ ದೇಶಕ್ಕೆ ಹೋಗೋದಕ್ಕೆ ವಾಘಾ ಮತ್ತು ಅಟ್ಟಾರಿ ಗಡಿಯಲ್ಲಿ 24 ಗಂಟೆಗಳವರೆಗೆ ಕಾದಿದ್ದಾರೆ. ಅದ್ಯಾಕೆ ಓಪನ್ ಮಾಡ್ತಿಲ್ಲ ಅಂತ ಕೇಳಿದ್ದಾರೆ. ಆಗಲೂ ಕೂಡ ಇವರು ಓಪನ್ ಮಾಡಲಿಲ್ಲ. ಆದರೆ ಇವತ್ತು ಏನೋ ಗಡಿ ಓಪನ್ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಅವರನ್ನು ಕರೆದುಕೊಂಡಿದ್ದಾರೆ. ನೋಡಿ, ಇದೇ ಥರನಾಗಿ ಇದು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಅಷ್ಟೇ ಭಾರತದ ಸೈನಿಕರು ಪಾಕಿಸ್ತಾನಿ ಸೈನಿಕರನ್ನು ಏನಂತಂದರೆ ಬಂಧಿಸಿದಾಗ ಪಾಕಿಸ್ತಾನಕ್ಕೆ ಕೇಳ್ತಾರೆ. ಪಾಕಿಸ್ತಾನ ಅವಾಗ ಪರ್ವೇಜ್ ಮುಷರಫ್ ಇದ್ದ ಸೇನಾಧ್ಯಕ್ಷ. ಮತ್ತೊಂದು ಇತಿಹಾಸ ನೆನಪಿರಲಿ, ಯಾರ್ಯಾರೆಲ್ಲ ಈ ಪಾಕಿಸ್ತಾನದ ಸೇನಾಧ್ಯಕ್ಷರಾಗ್ತಾರಲ್ಲ, ಸೇನಾ ಮುಖ್ಯಸ್ಥರಾಗ್ತಾರಲ್ಲ, ಅವರೆಲ್ಲ ದೊಡ್ಡ ಭ್ರಷ್ಟಾಚಾರ ಮಾಡಿ ಬೇರೆ ಬೇರೆ ದೇಶಗಳಿಗೆ ಸೆಟ್ಲ್ ಆಗಿ ಹೋಗ್ಬಿಟ್ಟಿದ್ದಾರೆ. ಪರ್ವೇಜ್ ಮುಷರಫ್ ಕೂಡ ಅಷ್ಟೇ. ಪರ್ವೇಜ್ ಮುಷರಫ್ ಏನು ಹೇಳ್ತಾನಂತಂದರೆ, ಕಾರ್ಗಿಲ್ ಯುದ್ಧದಲ್ಲಿ ಭಾರತದವರು ಪಾಕಿಸ್ತಾನಿ ಸೈನಿಕರನ್ನು ಬಂಧನ ಮಾಡಿದ್ದಾರೆ, ಇವರೆಲ್ಲ ನಿಮ್ಮವರೇ ಅಂತ ಭಾರತದ ಸೈನಿಕರು ಕೇಳ್ತಾರೆ. ನಮಗೇನು ಗೊತ್ತಿಲ್ಲ, ಇವ್ರು ಯಾರಂತಾನೆ ಗೊತ್ತಿಲ್ಲ, ಹೊಡೆದಾಕಿ ಅಂತ ಹೇಳಿದ್ದ ಇದೇ ಪರ್ವೇಜ್ ಮುಷರಫ್. ಇಂಥ ಕರ್ಣಕಠೋರ, ಇಂಥ ನರಿಬುದ್ಧಿ ದೇಶ. ಅಲ್ಲಿ ಇರುವಂತಹ ಪ್ರತಿಯೊಬ್ಬರು ರಾಜಕಾರಣಿಗಳಾಗಿರ್ಬೋದು, ಸೇನಾಧ್ಯಕ್ಷರಾಗಿರ್ಬೋದು, ಬರೀ ಕುತಂತ್ರಿ ನನ್ನ ಮಕ್ಕಳೇ. ತನ್ನ ಪ್ರಜೆಗಳನ್ನು ಒಳಗಡೆ ಬಿಟ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಒಳಗಡೆ ತೊಗೊಳಕ್ಕೆ ಹೋಗ್ತಾ ಇಲ್ಲ. ಇವರು 24 ಗಂಟೆಗಳವರೆಗೆ ಕಾದು ಆಮೇಲೆ ಅವರನ್ನು ಒಳಗಡೆ ತೊಗೊಂಡಿದ್ದಾರೆ. ಇದ್ರ ಮೇಲೆ ಗೊತ್ತಾಗಬೇಕು ಪಾಕಿಸ್ತಾನ ಪ್ರಜೆಗಳಿಗೆ ತಮ್ಮನ್ನು ಆಳ್ತಾ ಇರುವಂತಹ ರಾಜಕಾರಣಿಗಳು ಎಂಥ ದುಷ್ಟರು ಅಂತ, ತಮ್ಮನ್ನು ಏನು ರಕ್ಷಣೆ ಮಾಡ್ತಾ ಇರುವಂತಹ ಸೈನಿಕರು ಎಂಥ ಕರ್ಣ ಕಠೋರಿಗಳು ಅಂತ. ಇದ್ರ ಮೇಲೇ ಗೊತ್ತಾಗುತ್ತೆ.